ಅದೊಂದೇ ರೀಸನ್ ಅಂತ ನನಗನ್ನಿಸ್ತಿಲ್ಲ. ಈ ಮನೆಯಲ್ಲಿ ಏನೋ ಒಂದು ನಡೀತಿದೆ. ಅಪ್ಪ, ನಿನ್ನೆ ಸಂಜೆ ನಡೆದಿದ್ದ ಘಟನೆ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದು. ಇದ್ದಕ್ಕಿದ್ದ ಹಾಗೆ ಜಗಳ ಯಾಕೆ ಶುರು ಆಯಿತು? ಅದು ನನಗೆ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಇದುವರೆಗೂ ನಮ್ಮ ಮನೆಯಲ್ಲಿ ಈ ರೀತಿಯ ಜಗಳ ಆಗಿರಲಿಲ್ಲ. ಅದರಲ್ಲೂ ನನ್ನ ವಿಷಯದ ಬಗ್ಗೆ ನನಗೋಸ್ಕರ ಜಗಳ ಆಗಿದೆ. ಯಾಕೆ? ಅಯ್ಯೋ ಅಪ್ಪ, ಹಾಗೆಲ್ಲ ಏನೂ ಇಲ್ಲ. ಮನೆ ಅಂದಮೇಲೆ ಇದೆಲ್ಲ ಕಾಮನ್ ತಾನೆ. ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಇರುತ್ತೆ. ಸೊ ನೀವೇನು ಯೋಚನೆ ಮಾಡಬೇಡಿ. ಬಟ್ ನಿಮ್ಮ ಮುಂದೆ ಈ ಥರ ನಡಿಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿಪ್ಪ. ಇನ್ನು ಮುಂದೆ ಈ ಥರ ನಡೀದೇ ಇರೋ ಥರ ನೋಡ್ಕೊಳ್ತೀವಿ. ನೋ ಕಾತಿ, ಇದು ಇದ್ದಕ್ಕಿದ್ದ ಹಾಗೆ ಏಕಾಏಕಿ ನಿನ್ನೆ ಜಗಳ ಆಗಿದ್ದಲ್ಲ. ಎಲ್ಲರೂ ಮನಸ್ಸಿನಲ್ಲೂ ಏನೋ ದ್ವೇಷ ತುಂಬಿಕೊಂಡಿತ್ತು. ಅದು ಇದ್ದಕ್ಕಿದ್ದ ಹಾಗೆ ಸ್ಫೋಟ ಆಗಿದೆ ಅಷ್ಟೇ. ನೋಡು, ಏನ್ ನಡೀತಿದೆ ನನಗೆ ನೇರವಾಗಿ ಹೇಳಿ, ಏನು ಮುಚ್ಚಿಡಬೇಡಿ. ನಿಜ ಹೇಳ್ತಿದ್ದೀನಿ. ನಾನು ಆಸ್ಪತ್ರೆಯಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಈ ಮನೆ ನನ್ನ ಮನೆ ಅನ್ನಿಸ್ತಾನೆ ಇಲ್ಲ. ಲಿಟ್ರಲಿ ಇದೊಂದು ಹೈಟೆಕ್ ಹಾಸ್ಪಿಟಲ್ ಮಾಡಿದ್ದೀರಾ. ಹಾ, ಕಂಡಲ್ಲಿ CCTV ಕ್ಯಾಮ್ರಾ, ಅದನ್ನು ತಿನ್ನಬೇಡ, ಇದನ್ನು ತಿನ್ನಬೇಡ, ಏನು ತಿಂದರೂ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸ್. ಏನಿದು? ಇದೆಲ್ಲ ಯಾಕೆ ಮಾಡ್ತಿದ್ದೀರಾ? ಏನಾಗಿದೆ ಅಂತದ್ದು? ನನಗೇನಾದ್ರೂ ದೊಡ್ಡ ಕಾಯಿಲೆ ಬಂದಿದೆಯಾ? ಛೆ, ಹಾಗೆಲ್ಲ ಏನಿಲ್ಲ ಅಪ್ಪ. ನಿಮ್ಮ ಆರೋಗ್ಯನ ಗಮನದಲ್ಲಿಟ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡಿರೋದಷ್ಟೇ. ಅದು ಡಾಕ್ಟರ್ ಒಂದು ಸ್ವಲ್ಪ ದಿನ ಕೇರ್ಫುಲ್ ಆಗಿರಿ ಅಂತ ಹೇಳಿದಾರಪ್ಪ, ಅದಕ್ಕೆ ಅಷ್ಟೇ. ಇಲ್ಲ, ಅದು ರೀಸನ್ ಅಲ್ಲ. ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಅದೇನು ರೀಸನ್ ಅಂತ ದಯವಿಟ್ಟು ಹೇಳಿ. ಅದನ್ನ ನಾನ್ ಹೇಳ್ತೀನಿ ಮಾವ. ನಿಮಗೆ ವಿಷ ಹಾಕಿದ್ರು ಮಾವ. ವಿಷಾನ? ನನಗೆ ವಿಷ ಹಾಕಿತಾರ? ವಿಷ ಹಾಕುವಂತ ವೈರಿಗಳು ನನ್ಗೆ ಯಾರಿದ್ದಾರೆ? ರಘುಪತಿ ಅಂತೂ ಈ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವನು ಜೈಲಲ್ಲಿದ್ದಾನೆ. ಇನ್ನು ಈ ಕೆಲಸ ಮಾಡೋರು ಯಾರಿದ್ದಾರೆ? ಅದರಲ್ಲೂ ನನಗೆ ವಿಷ ಹಾಕುವಂತ ವೈರಿಗಳು ಯಾರಿದ್ದಾರೆ? ಇಲ್ಲ ಮಾವ, ಅದು ವಿಷ ಹಾಕೋದು ಅಂತಂದ್ರೆ ನಿಮಗೆ ಫುಡ್ ಪಾಯ್ಸನ್ ಆಗಿತ್ತು ಅಂತ ಹೇಳಕ್ ಹೋಗಿ ಮಲ್ಲಿಕಾ ಹಾಗೆ ಹೇಳಿದ್ಲು ಅಷ್ಟೇ. ಹೌದಪ್ಪ. ಮಾವ, ನಿಮ್ಗೆ ನಿಜವಾಗ್ಲೂ ಫುಡ್ ಪಾಯ್ಸನ್ ಆಗಿತ್ತು. ಅದಕ್ಕೆ ನಿಮ್ ಫುಡ್ ಮೇಲೆ ನಾವೆಲ್ಲ ತುಂಬಾ ನಿಗಾ ಇಟ್ಟಿದ್ದೀವಿ. ಹಾ ಹೌದಪ್ಪ, ಹಾಗೆ ಆಗಿದ್ದು. ಇವಳಿಗೆ ಯಾವಾಗ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಇವಳು ಬಾಯಿಗೆ ಬಂದಾಗ ಮಾತಾಡ್ತಾಳೆ. ಸದ್ಯ ಮಧ್ಯದಲ್ಲಿ ಪ್ರಬಲ ಏನೋ ಪ್ಯಾಚ್ ಮಾಡ್ದ. ಹೌದಪ್ಪ, ಈ ಏಜಲ್ಲಿ ನಿಮಗೆ ಮತ್ತೆ ಫುಡ್ ಪಾಯ್ಸನಿಂಗ್ ಆದರೆ ದೇಹ ತಡ್ಕೊಳ್ಳಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಷ್ಟೇ. ಅದಕ್ಕೋಸ್ಕರನೇ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್.
ಸ್ಟ್ರಿಕ್ಟ್ ಆಗಿ ನೋಡ್ಕೋತಿದೀವಿ ಅಂತ ಬೇರೆಯವ್ರ ಫೀಲಿಂಗ್ಸ್ ನ ಹರ್ಟ್ ಮಾಡಿದ್ರೆ ಹೇಗೆ? ಅಲ್ಲ ಮಾವ, ನನ್ ತಂದೆ ಏನಾದ್ರೂ ನಿಮ್ಗೆ ಮಾಡಬಾರದೇನಾದ್ರೂ ಮಾಡಿದಾರ? ಅಥವಾ ಊಟದಲ್ಲಿ ಏನಾದ್ರೂ ವಿಷ ಏನಾದ್ರೂ ಹಾಕಿ ಕಳ್ಸಿರ್ತಾರ? ಇಲ್ಲ ತಾನೆ? ಅಷ್ಟು ಪ್ರೀತಿಯಿಂದ ತಂದಿರೋ ತಿಂಡಿಗಳನ್ನ ನಿಮಗ್ ಕೊಡ್ತೀನಿ ಅಂದಿದ್ದಕ್ಕೆ ತಾನೆ ಅಷ್ಟೆಲ್ಲ ಜಗಳ ಆಗಿದ್ದು. ಹೇ, ಸ್ವಲ್ಪ ಸುಮ್ಮನಿರ್ತೀಯ ನೀನು. ಇಲ್ಲಿ ನಿಮ್ಮ ತಂದೆ ವಿಷಯ ಬಂದಿಲ್ಲ, ಬಂದಿರೋದು ನಮ್ಮ ಅಪ್ಪನ ಫುಡ್ ವಿಷಯ. ಬಾಯಿ ಮುಚ್ಕೊಂಡಿರೋದನ್ನ ಸ್ವಲ್ಪ ಕಲ್ತ್ಕೋತ್ಯಾ? ನಾನ್ ಯಾಕ್ರಿ ಸುಮ್ಮನೆ ಇರ್ಬೇಕು? ಇದಕ್ಕೆ ನಂಗೆ ಉತ್ತರ ಬೇಕೇ ಬೇಕು. ಅಲ್ಲ, ನನ್ ತಂದೆ ಕಳ್ಸಿರೋ ತಿಂಡಿಗಳನ್ನ ನಾನ್ ಯಾಕೆ ಮಾವಂಗ್ ಕೊಡಬಾರ್ದು ಅಂತ? ನೋಡಿ, ಮಲ್ಲಿಕಾ ಹೇಳೋದ್ರಲ್ಲೂ ಅರ್ಥ ಇದೆ. ಅಲ್ಲ, ನನ್ನನ್ನು ಯಾಕೆ ಈ ರೀತಿ ಐಸೋಲೇಟ್ ಮಾಡ್ತಿದ್ದೀರಾ? ನನಗೆ ಕ್ವಾರಂಟೈನ್ ಆದಂಗೆ ಆಗ್ತಿದೆ. ಮಾವ, ಇದೆಲ್ಲ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಅದು ತುಂಬ ಸೆನ್ಸಿಟಿವ್ ಇದ್ದೀರಾ ಅಂತ ಈ ವ್ಯವಸ್ಥೆ. ಅದಕ್ಕೆ ಫುಡ್ಡು ಮತ್ತು ಬೇರೆ ಯಾವುದೇ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಇರಬಾರ್ದು ಅಂತ ಹೀಗೆ ಮಾಡಿದ್ದೀವಷ್ಟೇ. ಮಾವ, ಕಾತಿ ಎಲ್ಲ ವ್ಯವಸ್ಥೆ ಮಾಡ್ತಾಳೆ ನೋಡಿ. ನೀವು ಇದಕ್ಕೆಲ್ಲ ತುಂಬ ಸೀರಿಯಸ್ ಆಗಬೇಡಿ. ಆಗ್ಲೆಯಿಂದ ನಾನು ಏನೇ ಕೇಳಿದ್ರು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಿದ್ರೆ ವಿನಃ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಇಲ್ಲ ನೀವು. ಇದಕ್ಕೆ ನಾನೇ ಉತ್ತರ ಕಂಡು ಹಿಡ್ಕೋತೀನಿ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಅಪ್ಪ, ಅಂಥದ್ದೇನು ನಡೆದಿಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ. ನಿಮಗೇನಾಗೋದಕ್ಕೂ ನಾನು ಬಿಡೋದಿಲ್ಲ. ರಿಲ್ಯಾಕ್ಸ್. ತೇಜು, ಪ್ರಭಾ, ಬನ್ನಿ ಬನ್ನಿ. ಅಪ್ಪ ರಿಲ್ಯಾಕ್ಸ್ ಮಾಡಲಿ. ಇಲ್ಲ, ಇವರೆಲ್ಲ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ. ಅದನ್ನು ನಾನು ತಿಳ್ಕೊಳ್ಳೇಬೇಕು. ಸೊ ಎಲ್ಲರೂ ಬಂದಿದ್ದೀರಲ್ಲ, ಗುಡ್. ಲೆಟ್ ಸ್ಟಾರ್ಟ್. ಕಂಪ್ನಿ ಒಂದು ಲೆವೆಲಿಗೆ ರೀಚ್ ಆಗಿದೆ ಆ್ಯಂಡ್ ಇಯರ್ ಎಂಡಿಂಗ್ ಬೇರೆ ಇದೆ. ಈಗ ಎಲ್ಲರೂ ನಿಮ್ಮ ಪ್ರೋಗ್ರೆಸ್ ಬಗ್ಗೆ ಹೇಳಿ ಆ್ಯಂಡ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ. ಕಾವೇರಿ, ನೀನ್ ಎದುರುಗಡೆ ಇದ್ರೆ ಎಂತ ದಡ್ಡ ಕೂಡ ಕವಿ ಆಗ್ತಾನೆ. ಎಷ್ಟೇ ಅನ್ರೊಮ್ಯಾಂಟಿಕ್ ಫೆಲೋ ಇದ್ರೂ ಕೂಡ ಫುಲ್ ರೊಮ್ಯಾಂಟಿಕ್ ಆಗ್ತಾನೆ. ಈಗ ಚೇಂಜ್ ಆಗಿರೋ ಈ ಪ್ರೀತಿನ ಇಷ್ಟಪಡ್ತೀನಿ ಕಣೋ.